ರಾಧೆ ರಾಧೆ ಶ್ರೀ ರಾಧೆ ಚಾನಲ್ಗೆ ನನ್ನ ಆತ್ಮೀಯರೆಲ್ಲರಿಗೂ ಸ್ವಾಗತ. ಫುಲ್ ವಿಡಿಯೋ ನೋಡಿ ಆಮೇಲೆ ಕಮೆಂಟ್ ಮಾಡಿ. ವಿಷಯ ಏನು ಅಂತ ಗೊತ್ತಾಗದೆ ಏನೇನೋ ಹೇಳಬೇಡಿ. ಇದು ನನ್ನ ಮೊದಲ ರಿಕ್ವೆಸ್ಟ್. ನಾವು ಉಜ್ಜಯಿನ್ಗೆ ಹೋದಾಗ ಅಲ್ಲಿಯ ಓಂಕಾರೇಶ್ವರನ ದರ್ಶನಕ್ಕೆ ಹೋಗಿರುವಾಗ ನಡೆದ ಘಟನೆ. ಇಂಥ ಘಟನೆ ಸಾವಿರಾರು ಇರುತ್ತೆ. ಅಲ್ಲದೆ ಮನೆಯಿಂದ ಒಂದು ಹೆಜ್ಜೆ ಹೊರಟಂತೆ ಶುರುವಾಗುತ್ತೆ. ಕೆಲವರಿಗೆ ಮನೆಯಲ್ಲೇ ಇರಬಹುದು ಬಾಯಿ ಬಿಡದಾಗದ ಕಿರುಕುಳ. ಬರೀ ಗಂಡಸರ ವಿಷಯ ಹೇಳ್ತೀನಿ ಅಂತ ತಿಳ್ಕೊಬೇಡಿ. ಇತ್ತೀಚೆಗೆ ಹೆಂಗಸರಲ್ಲೂ ಶುರುವಾಗಿದೆ. ರೋಗವೋ ತೀಟೆನೋ, ಬುದ್ಧಿವಾದ ಹೇಳಿದ್ದುಂಟು, ಚಪ್ಪಲ್ ತೋರಿಸಿದ್ದುಂಟು, ಸಾರಿ ಕೇಳಿದ್ದುಂಟು ಅವರು. ಆದರೆ ಇದು ಸ್ವಲ್ಪ ಡಿಫ್ರೆಂಟ್. ಅದಕ್ಕೆ ನಿಮ್ಮ ಜೊತೆ ಎಲ್ಲರ ಜೊತೆ ಹಂಚಿಕೊಳ್ಬೇಕೆನಿಸಿತು. ಇದೆಲ್ಲ ನಾನು ಈಗ ಹೇಳಬೇಕಾಗಿದ್ದು. ಆ ಓಂಕಾರೇಶ್ವರನ ವಿಡಿಯೋ ಮೊದಲೇ ಇದೆ, ಬೇರೆ ಇನ್ನೊಂದು ಚಾನಲಲ್ಲಿದೆ. ಈಶ್ವರನ ದರ್ಶನಕ್ಕೆ ಮಧ್ಯಾಹ್ನ 12 ಗಂಟೆಗೇನೋ ಕ್ಯೂ ಶುರುವಾಗಿತ್ತು. ಅದು ರೋಡಲ್ಲಿ. ಅಲ್ಲಿ ಹೋದವರಿಗೆ ಅನುಭವ ಆಗಿರ್ಬೋದು. ತುಂಬ ಜನ ಬರ್ತಾರೆ. ರೋಡ್ ಕಳೆದು ದೇವಸ್ಥಾನಕ್ಕೆ ಕೆಳಗಡೆಯಿಂದ ಮೇಲ್ಗಡೆ ಹೋಗಬೇಕು. ದೊಡ್ಡ ಗುಡ್ಡ ಇತ್ತು ಅನಿಸುತ್ತೆ. ಈಗ ಸ್ಟೆಪ್ಸ್ ಇದೆ ಸ್ಟೀಪ್ ಆಗಿ. ನನಗಾಗುತ್ತೋ ಇಲ್ವೋ ಅಂತಿದ್ದೆ. ಫೈನಲಿ ಓಂಕಾರೇಶ್ವರನ ದರ್ಶನ ಆಗಿಬಿಡ್ತು. ನೀವು ನೋಡಿರಲೂಬಹುದು. ಈ ಕ್ಯೂ ನಿಂತಾಗ ಕೆಲವೊಮ್ಮೆ ಹಲವಾರು ವಿಷಯ ನಡೆದಿರುತ್ತೆ. ತಿರುಪತಿಯಲ್ಲೂ ಹೀಗೆ. ಆದರೆ ಸೌತ್ ಇಂಡಿಯಾದಲ್ಲಿರುವ ಸಿಸ್ಟಮ್ ಅಲ್ಲಿ ಇಲ್ಲವೇ ಇಲ್ಲ. ಇಷ್ಟಿದ್ದು ನಮಗೆ ಇಲ್ಲಿ ಗಲಾಟೆ ಗುಂಪು ಹೇಳೋದೇ ಬೇಡ. ಆದರೂ ಹೇಗೋ ನಾವು ಕ್ಯೂ ಮಾಡ್ಕೊಂಡು ಹೋಗ್ತೀವಿ. ಈಗ ನಾನು ಹೇಳಬೇಕಾದ ಟೈಟಲ್ನ ವಿಷಯ ಬರೋದಾದರೆ, ಈ ಕ್ಯೂ ಅನ್ನಲ್ಲ 12 ಗಂಟೆ ಶುರುವಾಯಿತು ಅಂತ ನಾನು ಫೋಟೋ ವಿಡಿಯೋ ಅಂತ ಇದ್ವಿ. ಅಂದರೆ ಅಲ್ಲಿ ಮೂವ್ ಆಗ್ತಾ ಇರಲಿಲ್ಲ ಕ್ಯೂ. ಎಲ್ಲ ನೋಡಿಕೊಂಡು ಅಂಗಡಿ ಅಕ್ಕಪಕ್ಕ ಎಲ್ಲ ನೋಡಿಕೊಂಡು ಸಮಯ ಕಳೀತಾ ಇದ್ವಿ. ಅಲ್ಲಿ ಏನೋ ಸ್ವಲ್ಪ ಯಾರೋ ಬೈತಾ ಇದ್ದಂತೆ, ಗಲಾಟೆ ಆದಂತೆ ಕಾಣಿಸಿತು, ಕೇಳಿಸಿತು. ಏನೋ ಇದ್ದದ್ದೇ ಅಂತ ನನ್ನಷ್ಟಕ್ಕೆ ನಾನಿದ್ದೆ. ಸ್ವಲ್ಪ ಹೊತ್ತಾದಮೇಲೆ ಇವರು ನನ್ನ ಯಜಮಾನರು ಹೇಳ್ತಾ ಇದ್ದಾರೆ, ಬಿ ಕೇರ್ಫುಲ್, ಅವನು ನಮ್ಮ ಹಿಂದೆನೇ ಬರ್ತಿದ್ದಾನೆ, ಅಲ್ಲೆಲ್ಲೋ ಏನೋ ಬೈದು ಕಳಿಸಿದ್ದಾರೆ, ಈಗ ಇಲ್ಲಿ ನಿಂತಿದ್ದಾನೆ. ಒಬ್ಬ ಇದ್ದ, ಸ್ಮೈಲ್ ಕೊಟ್ಟ. ನಾನು ಸ್ಮೈಲ್ ಕೊಟ್ಟೆ. ಯಾಕಂದರೆ ನಮ್ಮ ಕಡೆ ಯಾವಾಗಲೂ ಸ್ಮೈಲ್ ಆಮೇಲೆ ಮಾತು. ಕೆಲವು ಕಡೆ ಸೀದಾ ಮಾತು, ಸ್ಮೈಲು, ಸೈಲೆಂಟು. ರಾಧೆ ರಾಧೆ ಸುಮ್ಮನೆ ಹೇಳಬಾರ್ದು. ಅವನು ಭಕ್ತ ಅಲ್ವಾ, ಭಕ್ತಿಯಿಂದ ನಿಂತಿದ್ದಾನೆ ಅಂದ್ಕೊಂಡ್ರೆ ಭಕ್ತಿಯಿಂದ ನಮ್ಮ ಹಿಂದೆನೇ ಬರ್ತಾ ಇದ್ದ. ಎಷ್ಟು ಅವಾಯ್ಡ್ ಮಾಡಿದರೂ ಹಿಂದೆನೇ ಇರ್ತಾನೆ. ಅಲ್ಲಿ ಗೊತ್ತಲ್ವ, ಕ್ಯೂ ಸಿಸ್ಟಮ್ ಇಲ್ಲ. ಕೊನೆಗೆ ಸ್ಟೆಪ್ ಹತ್ತುವಾಗಲೂ ನಮ್ಮ ಹಿಂದೆನೇ, ಏನು ಮಾಡಿದರೂ ನಮ್ಮ ಹಿಂದೆ. ಅದರ ಮಧ್ಯೆ ಅಲ್ಲಿ ಒಬ್ಬರು ನನಗೆ ಅಣ್ಣ ತಂಗಿ ಸಿಕ್ಕಿದ್ರು, ಮಧ್ಯಪ್ರದೇಶದವರೇ. ಆ ಹುಡುಗಿ ಬೇರೆ ಬೆಳಗಿಂದ ಆಂಟೀಜಿ ಅಂತ ನನ್ನ ಜೊತೆನೇ ಬರ್ತಾಯಿದ್ಲು. ನನಗೆ ಡಬಲ್ ಟಾಸ್ಕು, ಅವಳನ್ನು ಕಾಪಾಡೋದ ನನ್ನನ್ನು ಅಂತ. ಜೀವ ಹೋಗುವಷ್ಟು ರಶ್ಶು. 12 ಗಂಟೆಗೆ ಶುರು ಆಯ್ತಲ್ಲ, ದರ್ಶನ ಮಾಡಿ ಬರುವಾಗ 6 ಗಂಟೆ. ಅದರ ಮಧ್ಯೆ ಇವನದೊಂದು. ಎಲ್ಲರೂ ಬೈತಾ ಇದ್ದಾರೆ. ನನಗೆ ದೇವಸ್ಥಾನದಲ್ಲಿ ಯಾರಿಗೂ ಬೈಬಾರ್ದು ಅಂತ ಇದೆಯಲ್ಲ, ಅಂದರೆ ದೇವಸ್ಥಾನದಲ್ಲಿ ಮಾಡಿದ ಪಾಪ ವಜ್ರಕ್ಕಿಂತ ಕಠಿಣ ಅಂತಾರಲ್ಲ ಅಂತ ಸುಮ್ಮನೆ ಇರ್ತೀನಿ. ಬೇರೆ ಕಡೆ ಆದರೆ ಚಳಿ ಬಿಡಿಸ್ತೀನಿ. ಆದರೆ ಹಿಂದೆ ತಿರುಗಿ ನೋಡಿ ಸಾಕಾಯಿತು. ಒಳ್ಳೆ ಭಾಷೆಯಲ್ಲಿ ಹೇಳಿದೆ, ಸಿಟ್ಟು ಮಾಡ್ಕೊಂಡು ಹೇಳಿದೆ. ನಂತರನೂ ಹಿಂದೆನೇ ಇದ್ದಾನೆ, ಅದೇ ಸ್ಮೈಲು. ಆಗ ನನಗೆ ಸ್ಟ್ರೈಕ್ ಆಯಿತು. ಇಷ್ಟು ಎಲ್ಲರೂ ಬೈದರೂ ಹೀಗೆ ಬಿಹೇವ್ ಮಾಡ್ತಾನೆ ಅಂದರೆ ಆತನಿಗೆ ಗೊತ್ತಿಲ್ಲದೆ ಆಗೋ ವಿಷಯ. ಹೆಂಡತಿ ಅಷ್ಟು ಸುಂದರಿ ಜೊತೆಯಲ್ಲೇ ಇದ್ದಾಳೆ. ಆದರೂ ಆದಷ್ಟು ತಿರುಗಿ ಹೇಳಿದೆ, ब्रदर सब लोग आपको क्या क्या बोलते हैं, आपको पता नहीं चलता है क्या? आई पिटी ऑन यू, प्लीज़ आप डॉक्टर को एक बार दिखाओ. आपको ये प्रॉब्लम है, ये एक रोग है, ट्रीटमेंट करवाना पड़ेगा. मुझे आपको देखकर गुस्सा नहीं, रोना आता है. ಅಂದರೆ ಇದೊಂದು ರೋಗ, ನೀವು ಇದಕ್ಕೆ ಚಿಕಿತ್ಸೆ ಮಾಡಿಸಬೇಕು. ನನಗೆ ನಿಮ್ಮ ಮೇಲೆ ಕೋಪ ಬರ್ತಾ ಇಲ್ಲ, ನಿಮ್ಮನ್ನು ನೋಡಿದರೆ ಅಳು ಬರುತ್ತೆ ಅಂತ ಹೇಳಿದೆ. ಇಷ್ಟು ಹೇಳಿದ್ರು ಆ ಅನಿಲ್ ಕಪೂರ್ ಸೇಮ್ ಸ್ಮೈಲ್ ಕೊಟ್ಟ. ಆತನ ಹೆಂಡತಿ ಅಲಕ್ ನಿರಂಜನ್, ಬೋರ್ಗಲ್ಲ ಮೇಲೆ ನೀರು ಸುರಿದಂತೆ ಸರ್ವಜ್ಞ, ಎಮ್ಮೆ ಚರ್ಮದವಳು ಅನಿಸುತ್ತೆ.
ಇನ್ನು ಏನೂ ಮಾಡೋಕ್ಕಾಗಲ್ಲ. ತಿರುಗಿ ಕತ್ತು ನೋವು ಬಂತು. ಇವ್ರ ಹತ್ರ ಹೇಳಿದೆ, ನನಗೆ ತಿರ್ಗೋಕ್ಕಾಗಲ್ಲ, ನೀವು ಇವನನ್ನು ನೋಡ್ತಾ ಇರಿ, ನಾನು ಮುಂದೆ ಹೋಗ್ತಾ ಇರ್ತೀನಿ. ದೇವಸ್ಥಾನಕ್ಕೆ ಬಂದು ಪಾಪ ಮಾಡೋದೇನು ಬೇಡ, ನೀವು ಹೊಡೆಯೋಕ್ಕೇನು ಹೋಗಬೇಡಿ, ನಮ್ಮ ಕೆಲಸ ಮುಗಿಸಿ ನಾವು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೆ. ನನ್ನ ಎರಡನೇ ರಿಕ್ವೆಸ್ಟ್, ಒಂದೇ ಸಲ ನಿರ್ಧಾರಕ್ಕೆ ಬಂದು ಬಿಡಬೇಡಿ. ಇದು ಒಂದು ರೋಗನೇ ಇರ್ಬೋದು, ಹಾಗಾದರೆ ಕ್ಷಮಿಸಬೇಕಲ್ವಾ? ಗೊತ್ತಿಲ್ಲದೆ ಆಗ್ತಾ ಇರೋ ಪ್ರಕ್ರಿಯೆ ಇರ್ಬೋದು. ಎಲ್ಲರೂ ಅಲ್ಲ, ಉಳಿದವರಿಗೆ ಬೇರೆಯೇ ಟ್ರೀಟ್ಮೆಂಟ್ ಕೊಡಬೇಕು. ರಾಧೆ ರಾಧೆ. ದಯವಿಟ್ಟು ಯಾರಿಗಾದರೂ ಇಂಥ ರೋಗ ಇದ್ದರೆ ನೀವೇ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಕಳಕಳಿಯ ಮನವಿ. ಸೈಕಾಲಜಿಸ್ಟ್ ಅಥವಾ ಸೈಕ್ಯಾಟ್ರಿಸ್ಟ್, ಮನಃಶಾಸ್ತ್ರಜ್ಞರು ಅಥವಾ ಮಾನಸಿಕ ರೋಗ ತಜ್ಞರ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಇಲ್ಲಾಂದರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮಾನ ಮರ್ಯಾದೆ ಹೋಗುತ್ತೆ. ಇಂಥವರನ್ನು ಗುರುತಿಸಿ ಮನೆಯವರೇ ಚಿಕಿತ್ಸೆ ಕೊಡಿಸಿದರೆ ಇನ್ನೂ ಉತ್ತಮ. ಉಳಿದವರ ರೋಗಕ್ಕೆ ಮದ್ದಿಲ್ಲ, ಅದಕ್ಕೆ ತಕ್ಕ ಶಿಕ್ಷೆಯೇ ಮದ್ದು. ಅದು ಕಾನೂನು ಕೈಗೆ ತಗೊಳ್ಳದೆ ಕಾನೂನಾತ್ಮಕವಾಗಿ ಶಿಕ್ಷೆ ವಿಧಿಸಬೇಕು. ಆವಾಗಲೇ ಸಮಾಜದಲ್ಲಿ ನಿರಾಳವಾಗಿ ಜೀವಿಸಬಹುದು. ಸಾರಿ, ನನ್ನ ವಾಯ್ಸ್ ತುಂಬ ಹಾಳಾಗಿದೆ. ಈಗ ಏನು ಕೆಲಸ ಉಳಿದದ್ದು ಅಂದರೆ, ಹೀಗೆ ಅಂತ ಗೊತ್ತಾದರೆ ಟ್ರೀಟ್ಮೆಂಟ್ ತಗೊಳ್ಳೋದು, ಯಾರಾದರೂ ಇದ್ದರೆ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸೋದು. ಅದು ಮಾತ್ರ ಅಲ್ಲದೆ ಗಂಡು ಮಕ್ಕಳನ್ನು ಬೆಳೆಸುವಾಗ ಎಲ್ಲವನ್ನು ನೋಡಿ ತಿದ್ದಿ ಹೇಳಿಕೊಟ್ಟು ಸಂಸ್ಕಾರವಂತರಾಗಿ ಬೆಳೆಸಬೇಕು. ಬರೀ ಹೆಣ್ಮಕ್ಕಳಿಗೆ ಹಾಗಿರಬೇಡ, ಹೀಗಿರಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂತ ಹೇಳೋದಲ್ಲ. ಇದೆಲ್ಲವೂ ತಾಯಿಯಂದಿರ ಜವಾಬ್ದಾರಿ. ಅಂದರೆ ತಂದೆ ಗಂಡಸು ತಾನೇ, ಇದೇ ಸ್ವಲ್ಪ ಸ್ವಭಾವ ಇದ್ದೇ ಇರುತ್ತೆ, ಎಲ್ರಿಗೂ ಅಲ್ಲ, ಆದರೂ ಇದು ತಾಯಿದೇ ಜವಾಬ್ದಾರಿ. ಬಟ್ ಪುನಃ ಹೇಳ್ತೀನಿ, ಒಂದೇ ಸಮ ಯಾವುದೇ ವಿಷಯದಲ್ಲಿ ಆಗಲಿ ಒಂದೇ ರೀತಿ ಅರ್ಥ ಮಾಡಿಕೊಳ್ಳೋಕ್ಕೆ ಬರೋದಿಲ್ಲ. ಇದೇ ಅಂತ ನಿರ್ಧಾರವೂ ಮಾಡಿ ಶಿಕ್ಷೆಯೂ ಕೊಡಬಾರ್ದು. ಧನ್ಯವಾದಗಳು. ರಾಧೆ ರಾಧೆ.